ಗ್ಲೂಟೋಥಯಾನ್, ಗ್ಲೈಕೋಲಿಕ್ ಆಸಿಡ್, ನಯಾಸಿನಮೈಡ್, ಹೈಲುರಾನಿಕ್ ಆಸಿಡ್, ಹೀಗೆ ಬಂಡಲ್ಸ್ ಆಫ್ ಕೆಮಿಕಲ್ಸ್ಗಳನ್ನ ನಾವು ಸ್ಕಿನ್ ಮೇಲೆ ಅಪ್ಲೈ ಮಾಡ್ತಾನೆ ಇರ್ತೀವಿ. ಯಾರೋ ಇನ್ಫ್ಲುಯೆನ್ಸರ್ ಹೇಳಿದ್ರು ಅಂತ ನೀವು ಇದನ್ನೆಲ್ಲ ಸ್ಕಿನ್ ಮೇಲೆ ಹಾಕುವಂತ ಅಗತ್ಯ ಖಂಡಿತವಾಗ್ಲೂ ಇಲ್ಲ. ಇದೆಲ್ಲ ನಮ್ಮ ಫ್ರೆಶ್ ಫ್ರೂಟ್ ಜ್ಯೂಸ್ಗಳಲ್ಲಿ ಕೂಡ ಅವೈಲೇಬಲ್ ಇರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡ್ತಾ ಬನ್ನಿ. ಮನೇಲೆ ಸಿಗುವಂತ ಪಪಾಯ ಪಲ್ಪ್ನ ಚೆನ್ನಾಗಿ ಮ್ಯಾಶ್ ಮಾಡಿ ಸ್ವಲ್ಪ ಹಾಲಿನ ಕೆನೆ ಜೊತೆ ಮಿಕ್ಸ್ ಮಾಡಿಕೊಂಡು ಫೇಸ್ಗೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ AHA ಸೀರಮ್ ನ್ಯಾಚುರಲ್ ಆಗಿ ಸಿಗುತ್ತೆ. ಇನ್ನು ಸ್ಕಿನ್ ಅಲ್ಲಿ ನ್ಯಾಚುರಲ್ ಆಗಿ ಗ್ಲೋ ಎನ್ಹಾನ್ಸ್ ಆಗಬೇಕು ಅಂತ ಅನ್ನೋದಾದ್ರೆ ನ್ಯಾಚುರಲ್ ಆಗಿ ಸಿಗುವಂತ ಸನ್ಫ್ಲವರ್ ಸೀಡ್ಸ್ ನ ಕೂಡ ನೀವು ಯೂಸ್ ಮಾಡ್ಕೊಳ್ತಾ ಬರ್ಬೋದು. ಸೂರ್ಯಕಾಂತಿ ಬೀಜನ ಸ್ವಲ್ಪ ಬಿಸಿ ಮಾಡಿ ಪೌಡರ್ ಮಾಡಿ ಎತ್ತಿಟ್ಕೊಳ್ಳಿ. ಯಾವಾಗೆಲ್ಲ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೊಳ್ಬೇಕು ಅಂತ ಅನ್ಸುತ್ತೋ ಸ್ವಲ್ಪ ಹಾಲಿನ ಜೊತೆ ಬಿಸಿ ಮಾಡಿ ಅದನ್ನ ಫೇಸ್ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೊಳ್ಳಿ. 10 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡೋದ್ರಿಂದ ಸ್ಕಿನ್ ಅಲ್ಲಿ ನ್ಯಾಚುರಲ್ ಗ್ಲೋ ಎನ್ಹಾನ್ಸ್ ಆಗೋದ್ರ ಜೊತೆಗೆ ರಿಂಕಲ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಪಂಪ್ಕಿನ್ ಸೀಡ್ಸ್, ಮೆಲನ್ ಸೀಡ್ಸ್ ನ ಕೂಡ ಇದರಲ್ಲಿ ಯೂಸ್ ಮಾಡ್ತಾ ಬರ್ಬೋದು. ಇದೆಲ್ಲದನ್ನ ಯೂಸ್ ಮಾಡೋದ್ರಿಂದ ಬಂಡಲ್ಸ್ ಆಫ್ ಕೆಮಿಕಲ್ ನ ಯೂಸ್ ಮಾಡೋದು ತಪ್ಪತ್ತೆ, ಜೊತೆಗೆ ನ್ಯಾಚುರಲ್ ಆಗಿ ಸ್ಕಿನ್ ಹೈಡ್ರೇಟ್ ಆಗೋದ್ರ ಜೊತೆಗೆ ಸ್ಕಿನ್ ಬೂಸ್ಟ್ ಕೂಡ ಆಗ್ತಾ ಬರುತ್ತೆ. ವಿಂಟರ್ ಅಲ್ಲಿ ಎಲ್ಲಾ ರೀತಿಯ ಡ್ರೈ ಫ್ರೂಟ್ಸ್ಗಳನ್ನ ಸ್ವಲ್ಪ ರೋಸ್ಟ್ ಮಾಡಿ ಪೌಡರ್ ಮಾಡಿ ಅದನ್ನ ಹಾಲಲ್ಲಿ ಬಿಸಿ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಬಹುದು. ಇಲ್ಲಾಂದ್ರೆ ರಾತ್ರಿನೇ ಹಾಲಲ್ಲಿ ನೆನೆಸಿಟ್ಟು ಗ್ರೈಂಡ್ ಮಾಡಿ ಕೂಡ ಫೇಸ್ಗೆ ಅಪ್ಲೈ ಮಾಡ್ತಾ ಬರ್ಬೋದು. ಇದರಿಂದ ನ್ಯಾಚುರಲ್ ಆಗಿ ಸ್ಕಿನ್ ತುಂಬಾನೇ ಚೆನ್ನಾಗಿ ಗ್ಲೋ ಆಗುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ.